ಬಾಗಲಕೋಟೆಯಲ್ಲಿ ಇವತ್ತು ವಿರಾಟ್ ಹಿಂದೂ ಸಮ್ಮೇಳನ ನಡೆಯಲಿದೆ. ನವನಗರದ ಸೆಕ್ಟರ್ 42ರಲ್ಲಿ ಸಮಾವೇಶ ನಡೆಯಲಿದೆ. ಈ ಸಮ್ಮೇಳನಕ್ಕೂ ಮೊದಲು ಭವ್ಯ ಶೋಭಾಯಾತ್ರೆ ನಡೆಯುತ್ತೆ. ಕಲ್ಲು ತೂರಾಟದ ಘಟನೆ ನಂತರ ಬಾಗಲಕೋಟೆಯಲ್ಲಿ ಬಿಗಿ ಭದ್ರತೆ ಇದೆ. ಇವತ್ತು ಮಧ್ಯಾಹ್ನ 3:30ಕ್ಕೆ ಶೋಭಾಯಾತ್ರೆ ಆರಂಭವಾಗುತ್ತೆ. ಸಂಜೆ 5 ಗಂಟೆ ನಂತರ ಸಾರ್ವಜನಿಕ ಬೃಹತ್ ಕಾರ್ಯಕ್ರಮ ಇದೆ. ನಗರದಾದ್ಯಂತ ಆಯಕಟ್ಟಿನ ಸ್ಥಳಗಳಲ್ಲಿ ಪೊಲೀಸರ ನಿಯೋಜನೆ ಆಗಿದೆ. ಹೆಚ್ಚುವರಿ ಪೊಲೀಸರನ್ನ ಬಾಗಲಕೋಟೆ ಎಸ್ಪಿ ನಿಯೋಜಿಸಿದ್ದಾರೆ. 2,000ಕ್ಕೂ ಹೆಚ್ಚು ಜನ ಸೇರೋ ನಿರೀಕ್ಷೆ ಇದೆ ಕಾರ್ಯಕ್ರಮದಲ್ಲಿ. ವಿರಾಟ್ ಹಿಂದೂ ಸಮ್ಮೇಳನವು ಕೂಡ ನಡೀತಾ ಇರುವಂಥದ್ದು. ನಾವೀಗ ಆ ಒಂದು ಸ್ಥಳದಲ್ಲಿದೆ, ಏನೆಲ್ಲ ಸಿದ್ಧತೆಗಳಾಗಿದ್ದಾವೆ, ಯಾವ ರೀತಿ ಭದ್ರತೆ ಇದೆ ಅನ್ನುವಂಥದ್ದನ್ನು ನಾವೀಗ ಒಂದು ಗ್ರೌಂಡ್ ರಿಪೋರ್ಟ್ ಮೂಲಕ ಚೆಕ್ ಮಾಡ್ಬೋದು. ನಾವೇನು ದೃಶ್ಯದಲ್ಲಿ ತೋರಿಸಿದ್ದೇವೆ. ಇದು ಬಾಗಲಕೋಟೆಯ ನವನಗರದ ಸೆಕ್ಟರ್ ನಂಬರ್ 42ರಲ್ಲಿ ಹಾಕಿರ್ತಕ್ಕಂಥ ವಿರಾಟ್ ಹಿಂದೂ ಸಮ್ಮೇಳನಕ್ಕೆ ಸಜ್ಜಾಗಿರ್ತಕ್ಕಂಥ ಒಂದು ವೇದಿಕೆ ಅಂತ ನಾವು ಹೇಳ್ಬೋದು. ಮಧ್ಯಾಹ್ನ 3:30 ಸುಮಾರಿಗೆ ಒಂದು ಭವ್ಯ ಶೋಭಾಯಾತ್ರೆಯು ಕೂಡ ನಡೆಯುವಂಥದ್ದು. ಅದು ಏನಂತಾರೆ, ಉದ್ಭವ ಗಣೇಶ ಮೂರ್ತಿಯ ದೇವಾಲಯದಿಂದ ಆರಂಭವಾಗತಕ್ಕಂಥ ಒಂದು ಶೋಭಾಯಾತ್ರೆ ಇಲ್ಲಿವರೆಗೂ ಕೂಡ, ಅಂದರೆ ನವನಗರದ ಸೆಕ್ಟರ್ ನಂಬರ್ 42ರ ಈ ವೇದಿಕೆವರೆಗೂ ಕೂಡ ಭವ್ಯವಾದಂಥ ಶೋಭಾಯಾತ್ರೆ ನಡೆಯಲಿದೆ. ಹೀಗಾಗಿ ಸಾಕಷ್ಟು ಭದ್ರತೆಗಳನ್ನು ಕೂಡ ಕೈಗೊಂಡಿರ್ತದ್ದು ನಾವು ದೃಶ್ಯದಲ್ಲೂ ಕೂಡ ನೋಡ್ತೇವೆ. ಬಹುತೇಕವಾಗಿ ಎಲ್ಲೆಡೆ ಏನಂತಂದರೆ ಬ್ಯಾನರ್ಗಳು ಕೂಡ ರಾರಾಜಿಸಿರುವಂಥದ್ದು ಮತ್ತು ಅಲ್ಲಲ್ಲಿ ಏನಂತ ಪರಿಪರ್ಯ ಇವುಗಳನ್ನು ಕಟ್ಟಿರುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತಿದ್ದೇವೆ. ಅಂದರೆ ಬಹುತೇಕವಾಗಿ ಇಡೀ ನವನಗರ ಅಂತಂದರೆ ಈ ಒಂದು ಕಾರ್ಯಕ್ರಮ ನಡೆಯುವಂಥ ಸ್ಥಳದಲ್ಲಿ ಸಂಪೂರ್ಣವಾಗಿ ಕೇಸರಿಮಯ ಆಗಿರುವಂಥದ್ದನ್ನು ಕೂಡ ನಾವು ಕಾಣ್ತಿದ್ದೇವೆ. ಇಲ್ಲಿ ಬ್ಯಾನರ್ಗಳನ್ನು ಹಾಕಿರುವಂಥದ್ದು, ಮತ್ತೊಂದೆಡೆ ಇಲ್ಲಿ ಸ್ವಾಗತ ಕಮಾನುಗಳನ್ನು ಹಾಕಿರುವಂಥದ್ದು. ಹೀಗೆ ಇದೇ ಮಾರ್ಗವಾಗಿ ಏನಂತಂದರೆ ಆ ಒಂದು ಶೋಭಾಯಾತ್ರೆ ಬರುವ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಜನ ಪೊಲೀಸರು ಕೂಡ ಬಂದಿರುವಂಥದ್ದು. ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಬರೋದ್ರ ಜೊತೆಗೆ ಆ ಒಂದು ಸ್ಥಳವನ್ನು ಪರಿಶೀಲನೆ ಮಾಡ್ತಾ ಇರುವಂಥ ಒಂದು ಕೆಲಸವನ್ನು ಕೂಡ ಇಲ್ಲಿ ಮಾಡ್ತಾ ಇರುವಂಥದ್ದು ನೋಡ್ತಾ ಇದ್ದೇವೆ. ಎಲ್ಲೋ ಒಂದು ಕಡೆ ಇವತ್ತಿನ ದಿವಸ ಶಿವಾಜಿ ಜಯಂತಿ ಮೆರವಣಿಗೆ ವೇಳೆ ಕಲ್ಲು ತೂರಾಟದ ಬಳಿಕ ಸಾಕಷ್ಟು ಏನಂತಂದರೆ ಘಟನಾವಳಿಗಳು ನಡೆದಿರುವಂಥದ್ದು. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಸಾಕಷ್ಟು ಏನಂತಂದರೆ ಭದ್ರತೆಗಳನ್ನ ಕೈಗೊಳ್ಳಲಿಕ್ಕೆ ಈಗಾಗಲೇ ಪೊಲೀಸರು ಕೂಡ ಈ ಸ್ಥಳದಲ್ಲಿರುವಂಥದ್ದು. ಮತ್ತು ಅದರ ಜೊತೆಗೆ ಏನು ಮಧ್ಯಾಹ್ನ 3:30 ಸುಮಾರಿಗೆ ಶೋಭಾಯಾತ್ರೆ ನಡೆಯುವಂಥದ್ದು, ಅದು ನೇರವಾಗಿ ಏನಂತಂದರೆ ಈ ಒಂದು ಸ್ಥಳಕ್ಕೆ ಬರುವುದರ ಮೂಲಕ ಏನಂತಂದರೆ ಇಲ್ಲಿ ಆ ಒಂದು ವಿರಾಟ್ ಹಿಂದೂ ಸಮ್ಮೇಳನ ಕೂಡ ನಡೆಯುವಂಥದ್ದು. ಈಗ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಇಲ್ಲಿ ಹಿಂದೂ ಕಾರ್ಯಕರ್ತರು ಇರುವಂಥದ್ದು. ನಾವು ನಿನ್ನೆ ಡಿಪಾರ್ಟ್ಮೆಂಟಿಗೆ ಹೇಳಿದ್ದೀವಿ ರೀ, ಎಲ್ಲರೂ ಸರಿಯಾಗಿ ಭದ್ರತೆ ಕೊಟ್ಟಾರೆ. ಆಲ್ರೆಡಿ ಬಂದಿದ್ದಾರೆ, ಈಗೆಲ್ಲ ಇನ್ಸ್ಪೆಕ್ಟರ್ ಎಲ್ಲರೂ ಬಂದಿದ್ದಾರೆ, ಏನು ಸಮಸ್ಯೆ ಇಲ್ಲ. ನಮ್ಮದು ಮಧ್ಯಾಹ್ನ 3:30ಗೆ ಭವ್ಯ ಶೋಭಾಯಾತ್ರೆ ಪ್ರಾರಂಭ ಆಗುತ್ತೆ. ಗಣಪತಿ ದೇವಸ್ಥಾನದಿಂದ ಪ್ರಾರಂಭವಾಗಿ ಇಲ್ಲಿ ವೀರಭದ್ರೇಶ್ವರ ಗುಡಿ ಮಠ ಭವ್ಯ ಶೋಭಾಯಾತ್ರೆ ನಡೀತದೆ. ಯಾವುದೇ ರೀತಿ ಏನೂ ಪ್ರಾಬ್ಲಮ್ ಇಲ್ಲ. ನಾವು ಡಿಪಾರ್ಟ್ಮೆಂಟ್ದಾಗ ಮನವಿ ಮಾಡ್ಕೊಂಡೆವು, ಅವರು ಕೂಡ ಸೂಕ್ತ ಬಂದೋಬಸ್ತ್ ಕೊಟ್ಟು ಈ ಮೆರವಣಿಗೆ ಆಗಲಿ ಅಂತೇಳಿ ಹೇಳಿದ್ದಾರೆ. ಈ ಶೋಭಾಯಾತ್ರೆಯಲ್ಲಿ ಸರಿಸುಮಾರು ಒಂದು 1500ರಿಂದ 2000 ಜನ ಸೇರ್ಬೋದು ನಾವು ಅನ್ಕೊಂಡಿದ್ದೀವಿ. ಇನ್ನು ನೋಡ್ಬೇಕು ಮಧ್ಯಾಹ್ನ ಮಟ್ಟ ಕಾಯ್ದು. ಮತ್ತು ನಮ್ಮ ಮುಖ್ಯ ವಕ್ತಾರರು ಹನುಮಂತ ಮಳಿಲಿ ಅಂತ ಬರ್ತಾ ಇದ್ದಾರೆ, ಅವರಿಂದ ಮುಖ್ಯ ಭಾಷಣ ಇರುತ್ತದೆ. ಇದಿಷ್ಟು ಇಲ್ಲಿರ್ತಕ್ಕಂಥ ಹಿಂದೂ ಕಾರ್ಯಕರ್ತರ ಮಾತಾಗಿರುವಂಥದ್ದು. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಮಂಜುನಾಥ್ ಕರ್ಗಲ್ ಜೊತೆ ಮಲ್ಲಿಕಾರ್ಜುನ ಸ್ವಾಮಿ, ಏಷ್ಯಾನೆಟ್ ಸೋನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.